ಶ್ರೀ ಗುರುಗಾಥಾ. ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತಿಯೇ ನಮಃ. ಶ್ರೀಪಾದ ಶ್ರೀ ವಲ್ಲಭ ಶ್ರೀ ನರಸಿಂಹ ಸರಸ್ವತಿ. ಶ್ರೀ ಗುರು ದತ್ತಾತ್ರೇಯಾಯ ನಮಃ. 48ನೆಯ ಅಧ್ಯಾಯ. ಜೀವ ಕಾಪಾಡಿತು ಗುರುನಾಮ ಸ್ಮರಣೆ. ಗುರುಸ್ಮರಣೆಗೆ ಎಷ್ಟು ಅದ್ಭುತವಾದ ಶಕ್ತಿಯಿದೆ ಎಂಬುದು ಇನ್ನೂ ಅನೇಕರಿಗೆ ತಿಳಿಯದು. ದೂರದ ಗುರು ಸನ್ನಿಧಿಗೆ ಹೊರಟ ಗೃಹಿಣಿಯೋರ್ವಳು ಕಾರು ಅಪಘಾತವಾದರೂ ಪ್ರಾಣಾಪಾಯದಿಂದ ಪಾರಾದ ಪ್ರಸಂಗ ರೋಚಕವಾಗಿದೆ. ದೇಹತ್ಯಾಗದ ನಂತರದಲ್ಲೂ ಈಕೆಗೆ ಶ್ರೀ ಗುರುವರಿಯರು ಅಸಾಧಾರಣ ಕ್ರಮದಲ್ಲಿ ರಕ್ಷಣೆಯಿತ್ತ ಕ್ರಮವಂತೂ ಹೃದಯಸ್ಪರ್ಶಿಯಾಗಿದೆ. ಅದನ್ನೀಗ ಕೇಳಿ. ಭಕ್ತರಿಂದ ಏನನ್ನೂ ಅಪೇಕ್ಷಿಸದೆ ಅವರಿಗೆ ನೆಮ್ಮದಿಯನ್ನು ಕರುಣಿಸುವುದರಲ್ಲೇ ಗುರುವು ಆನಂದ ಪಡುತ್ತಾನೆ. ಪರಾತ್ಪರ ಭಗವಂತನ ಇಚ್ಛೆಯಂತೆ ವಿಸ್ಮಯಗಳು ಘಟಿಸುತ್ತವೆ. ಗುರುಗಳು ಹೀಗೆ ಹೇಳುವರೇ ವಿನ ನನ್ನಿಂದ ಪವಾಡವಾಯಿತು, ಅಸಾಧ್ಯವಾದುದು ಸಾಧ್ಯವಾಯಿತು ಎಂದೆಲ್ಲ ಹೇಳುವುದಿಲ್ಲ. ಪರಮ ಸಾತ್ವಿಕನಾದ ಗುರುವಿನ ಮೂಲಕ ವಿಸ್ಮಯಗಳನ್ನು ಸೃಷ್ಟಿಸುವುದರಲ್ಲಿ, ಚಮತ್ಕಾರಗಳನ್ನು ಏರ್ಪಡಿಸುವುದರಲ್ಲಿ ಭಗವಂತನಿಗೂ ಆನಂದವಿರುತ್ತದೆ. ಏಕೆಂದರೆ ಗುರುತತ್ವವು ಬಲಗೊಂಡರೆ ಪರಮಾತ್ಮ ತತ್ವವು ಬಲಗೊಂಡಂತೆ. ಗುರುಭಕ್ತರು ಪರಮಾತ್ಮನನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿ ದೃಢವಾಗಿ ನಂಬುವರು. ಒಮ್ಮೆ ಶ್ರೀ ಗುರುಗಳ ಬಗೆಗೆ ಶ್ರದ್ಧಾ ಭಕ್ತಿಯನ್ನು ಹೊಂದಿದ್ದ ಗೃಹಿಣಿಯೋರ್ವಳು ತನ್ನ ಕುಟುಂಬದವರೊಂದಿಗೆ ವರದಹಳ್ಳಿ ಶ್ರೀ ಕ್ಷೇತ್ರಕ್ಕೆ ತೆರಳಲು ನಿರ್ಧರಿಸಿದಳು. ಬಸ್ಗಿಂತ ಟ್ಯಾಕ್ಸಿ ಎಂದರೆ ಎಲ್ಲರೂ ಹೋಗಿ ಬರಲು ಆರಾಮದಾಯಕ ಎಂದು ತೀರ್ಮಾನಿಸಿ ಅದರಂತೆ ಕುಟುಂಬದ ಎಲ್ಲರ ಅನುಕೂಲತೆಯನ್ನು ಗಮನದಲ್ಲಿಟ್ಟುಕೊಂಡು ಅದೊಂದು ದಿನ ತಾವಿದ್ದ ಜಿಲ್ಲಾ ಕೇಂದ್ರದಿಂದ ವರದಹಳ್ಳಿಗೆ ಟ್ಯಾಕ್ಸಿಯಲ್ಲಿ ಹೊರಟರು. ಸುಮಾರು ಅರ್ಧದಷ್ಟು ದಾರಿಯನ್ನು ಕ್ರಮಿಸಿಯಾಗಿತ್ತು. ಈಕೆಗಂತೂ ಗುರುಸ್ಮರಣೆ, ಗುರುಸೇವೆ, ಗುರುದರ್ಶನದ ಬಗೆಗೆ ವಿಶೇಷವಾದ ಒಲವು. ಅದರಿಂದಾಗಿ ಪ್ರಯಾಣ ಪ್ರಾರಂಭಿಸಿದ ಮೇಲೆ ಈಕೆ ಗುರುಸ್ಮರಣೆ ಮಾಡತೊಡಗಿದಳು. ಶ್ರೀ ಗುರುಗಳ ಬಗೆಗಿನ ಶ್ಲೋಕವೊಂದನ್ನು ಮನದೊಳಗೆ ಹೇಳಿಕೊಳ್ಳಲಾರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ಎದುರಿನಿಂದ ವೇಗವಾಗಿ ಬಂದ ಕಾರೊಂದು ಇವರು ಇದ್ದ ಕಾರಿನ ಒಂದು ಬದಿಗೆ ಡಿಕ್ಕಿ ಹೊಡೆದು ಉಜ್ಜಿಕೊಂಡು ಸ್ವಲ್ಪ ಮುಂದೆ ಹೋಗಿ ನಿಂತಿತು. ಈ ಅಪಘಾತದಲ್ಲಿ 2 ಕಾರುಗಳು ಜಖಂಗೊಂಡವು. ಮತ್ತೊಂದು ಕಾರಿನ ಚಾಲಕ ಕಾರನ್ನು ಹೇಗೆ ನಿಲ್ಲಿಸಿದನೋ ತಿಳಿಯದು. ಆತನ ತಲೆಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಆತನ ಮುಖವೆಲ್ಲ ರಕ್ತಮಯವಾಗಿತ್ತು. ಆತನು ಪ್ರಜ್ಞಾಹೀನನಾಗಿದ್ದ. ಅವನಿದ್ದ ಕಾರು ಬಹಳವಾಗಿ ಜಖಂಗೊಂಡಿತ್ತು. ಗ್ರಾಮಸ್ಥರೇ ಧಾವಿಸಿ ಬಂದು ಆತನ ಮುಖ ತೊಳೆದು ಕಾರಿನಿಂದ ಹೊರಕ್ಕೆ ಎತ್ತಿಕೊಂಡು ಬಂದು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲು ಕರೆದೊಯ್ದರು. ಈ ಗೃಹಿಣಿಯಿದ್ದ ಕಾರು ಜಖಂಗೊಂಡಿತ್ತು, ಆದರೆ ಯಾರಿಗೂ ಗಾಯಗಳಾಗಿರಲಿಲ್ಲ. ಅಪಘಾತದಿಂದ ಕಾರಿನ ಕಿಟಕಿ ಗಾಜು ಒಡೆದಾಗ ಅದರ ಚೂರುಗಳು ಸಿಡಿದು 2-3 ಸಣ್ಣ ಗಾಜಿನ ಚೂರುಗಳು ಇವರ ಮಗಳ ಮುಖಕ್ಕೆ ಹೊಕ್ಕಿಕೊಂಡಿದ್ದವು. ಸನಿಹದ ಆಸ್ಪತ್ರೆಯಲ್ಲಿ ಇದಕ್ಕೆ ಚಿಕಿತ್ಸೆ ಪಡೆದು ನಂತರ ಬಸ್ ಪ್ರಯಾಣ ಮಾಡಿ ಇವರು ವರದಹಳ್ಳಿ ಶ್ರೀ ಕ್ಷೇತ್ರ ತಲುಪಿ ದರ್ಶನ ಸೇವೆಯಿಂದ ಆನಂದಿತರಾಗಿ ಒಂದು ದಿನ ವಾಸ್ತವ್ಯ ಮಾಡಿ ಮರುದಿನ ತಮ್ಮ ಜಿಲ್ಲಾ ಕೇಂದ್ರಕ್ಕೆ ವಾಪಸಾದರು. ಶ್ರೀ ಗುರುಗಳು ಈ ಕುಟುಂಬದವರನ್ನು ಪ್ರಾಣಾಪಾಯದಿಂದ ಪಾರು ಮಾಡಿದರು. ಯಾರು ಈಗಾಗಲೇ ಶ್ರೀ ಗುರುಚರಿತ್ರೆಯ ಪಾರಾಯಣ ಮಾಡಿದ್ದಾರೋ ಅವರಿಗೆಲ್ಲ ಮರ್ತಗಾಮಿ ಎಂಬ ಪದದ ಅರಿವಿರುತ್ತದೆ. ಇದು ಆದಿಗುರು ಶ್ರೀ ದತ್ತಾತ್ರೇಯರ ವಿಶಿಷ್ಟ ವಿಶೇಷಣ. ಸ್ಮರಿಸಿದೊಡನೆ ಧಾವಿಸಿ ಬಂದು ಕೃಪೆ ತೋರಿ ಭಕ್ತರನ್ನು ಸಂಕಷ್ಟದಿಂದ
ಪಾರು ಮಾಡುವವರು ಎಂಬುದೇ ಈ ವಿಶೇಷಣದ ಅರ್ಥ. ಅವಧೂತರೆಲ್ಲರೂ ಶ್ರೀ ದತ್ತಾತ್ರೇಯ ಸ್ವರೂಪಿಗಳು. ಆದ್ದರಿಂದಲೇ ಅವರು ಭಕ್ತರ ನೆರವಿಗೆ ಧಾವಿಸಿ ಬರುವರು. ಆದರೆ ಅಂತಹ ಭಕ್ತರ ಹೃದಯದಲ್ಲಿ ಗಾಢವಾದ ಗುರುಭಕ್ತಿ ಇರಬೇಕು. ಇದಂತೂ ಸುಸ್ಪಷ್ಟ. ಶ್ರೀ ಗುರುನಾಥರು ಕರುಣಾಮೂರ್ತಿಗಳು. ಅವರ ಕಾರುಣ್ಯ ಸುಧೆ ಪ್ರವಹಿಸಲು ಅವರ ಭೌತಿಕ ದೇಹದ ಅವಶ್ಯಕತೆಯೂ ಈಗಿಲ್ಲ. ಅವರು ಈಗ ಜಗದಾಕಾರವಾಗಿರುವರು. ನಂಬಿದ ಭಕ್ತರನ್ನು ಬಿಡದೆ ಕಾಪಾಡುವರು. ಆದ್ದರಿಂದ ಗುರುಸ್ಮರಣೆಯನ್ನು ಹೆಚ್ಚಾಗಿ ಮಾಡೋಣ. ಸ್ಮರ್ತಗಾಮಿತ್ವದ ಅನುಭವ ಪಡೆಯೋಣ. ಈಗ ಇನ್ನೊಂದು ಪ್ರಸಂಗವನ್ನು ಕೇಳು ಶರ್ಮ. ಅವರಿಬ್ಬರೂ ಬಡತನದಲ್ಲಿದ್ದ ಪತಿ ಪತ್ನಿ ಜೀವನೋಪಾಯಕ್ಕಾಗಿ ಸ್ವಂತ ಉದ್ಯೋಗ ಆಯ್ಕೆ ಮಾಡಿಕೊಂಡಿದ್ದರು. ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಹಲವು ಊರುಗಳಿಗೆ ಭೇಟಿ ನೀಡಬೇಕಾದ ಸಂದರ್ಭವಿತ್ತು. ಈ ರೀತಿ ಒಂದು ಊರಿಗೆ ಹೋದಾಗ ಪತ್ನಿಯು ದುಷ್ಟಶಕ್ತಿಯ ಬಾಧೆಗೆ ಗುರಿಯಾದಳು. ಆಗ ಶ್ರೀ ಗುರುಗಳು ಆಕೆಯನ್ನು ಹೇಗೆ ಕಾಪಾಡಿದರು ಗೊತ್ತೇ? ಅದನ್ನೊಮ್ಮೆ ಆಲಿಸುವವನಾಗು. ಅವಧೂತನು ಹೀಗೇ ಇರಬೇಕು, ಹೀಗೇ ಇರುತ್ತಾನೆ ಎಂದು ಯಾರೊಬ್ಬರೂ ನಿರ್ಧರಿಸುವಂತಿಲ್ಲ. ಅವನ ಲಕ್ಷಣಗಳನ್ನು ಇಂತಿಷ್ಟೇ ಎಂದು ಗುರುತಿಸುವಂತೆಯೂ ಇಲ್ಲ. ಅವಧೂತನು ದೇಹ ಭಾವವನ್ನು ಪೂರ್ಣವಾಗಿ ಮರೆತು ಆತ್ಮಾನಂದದಲ್ಲಿ ಇರುವವನಾದ್ದರಿಂದ ಈ ಪ್ರಪಂಚದ ಸಾಮಾಜಿಕ ಧಾರ್ಮಿಕ ಕಟ್ಟುಪಾಡುಗಳಾವುದು ಅವನಿಗೆ ಅನ್ವಯಿಸುವುದಿಲ್ಲ. ಬೇಕೆನಿಸಿದರೆ ಪಾಲಿಸುತ್ತಾನೆ, ಇಲ್ಲವೇ ಧಿಕ್ಕರಿಸುತ್ತಾನೆ. ಅದು ವಾಯುವಿನ ಸ್ವಾತಂತ್ರ್ಯ. ಆಹಾರ ನೀರೂ ಬೇಕಿಲ್ಲದ ಸೋಲು ಕಾಣದ ಹಕ್ಕಿಯ ವ್ಯೋಮಯಾನದಂತೆ. ನಮ್ಮ ಗುರುಗಳು ಭೌತಿಕವಾಗಿ ಈಗ ನಮ್ಮೊಡನೆ ಇಲ್ಲ ಎಂಬುದು ಕೊರಗಲ್ಲ, ಕೊರತೆಯೂ ಅಲ್ಲ. ಈಗ ಸ್ಮರ್ತಗಾಮಿಗಳಾಗಿ ಭಕ್ತರ ದುಗುಡದುಮ್ಮಾನಗಳನ್ನು ನಿವಾರಿಸಿ ತಂಪೆರೆಯುತ್ತಿದ್ದಾರೆ. ಜಿಲ್ಲಾ ಕೇಂದ್ರದಲ್ಲಿ ವಾಸವಾಗಿದ್ದ ಆ ಗೃಹಿಣಿ ಅವಧೂತ ಗುರುಗಳಲ್ಲಿ ಪೂರ್ಣ ನಂಬಿಕೆಯನ್ನಿರಿಸಿ ತಾನು ಆಯ್ಕೆ ಮಾಡಿಕೊಂಡ ಗೌರವಾನ್ವಿತ ವೃತ್ತಿಗೆ ತನ್ನ ಬದುಕನ್ನೇ ಸಮರ್ಪಿಸಿಕೊಂಡವಳು. ಧರ್ಮ ಪ್ರಸಾರದಲ್ಲಿ ಈಕೆಯು ಶ್ರಮಿಸುತ್ತಿರುವುದರ ಬಗೆಗೆ ಗುರುವರ್ಯರಿಗೆ ಮೆಚ್ಚುಗೆ ಇತ್ತು. ಈಕೆ ಒಮ್ಮೆ ಶ್ರೀ ಗುರುಕ್ಷೇತ್ರದಲ್ಲಿ ಸ್ಫಟಿಕಮಣಿ ಮಾಲೆಯೊಂದನ್ನು ಕೊಂಡು ಅದನ್ನು ಹೊರಗಡೆ ಹೋಗುವಾಗಲೆಲ್ಲ ಧರಿಸಿಯೇ ಹೋಗುವ ಕ್ರಮ ಇರಿಸಿಕೊಂಡಿದ್ದಳು. ಒಮ್ಮೆ ಈ ಗೃಹಿಣಿಯು ತನ್ನ ಪತಿಯೊಂದಿಗೆ ಕರ್ತವ್ಯ ನಿರ್ವಹಣೆಗಾಗಿ ಒಂದು ತಾಲೂಕು ಕೇಂದ್ರಕ್ಕೆ ತೆರಳಿದಳು. ಆ ದಿನ ಒಂದು ಪ್ರಮಾದವಾಯಿತು. ಈಕೆ ಸ್ಫಟಿಕ ಮಾಲೆ ಧರಿಸುವುದನ್ನು ಮರೆತು ಹಾಗೆಯೇ ಬಂದಿದ್ದಳು. ಅದು ಬಯಲು ಸೀಮೆಯ ಊರು. ಆ ದಿನ ಆ ಊರಿನಲ್ಲಿ ಬಿರುಬಿಸಿಲು. ಮಧ್ಯಾಹ್ನ 3 ಗಂಟೆ ಸಮಯವು ಮೀರಿ ಹೋಗಿತ್ತು. ಊಟ ಮಾಡಲು ಅವಕಾಶವಾಗಿರಲಿಲ್ಲ. ಅಲ್ಲಿ ಒಬ್ಬರ ಮನೆಗೆ ಹೋಗಬೇಕಿತ್ತು. ರೈಲ್ವೆ ಹಳ್ಳಿ ದಾಟಿ ಹೋದರೆ ಬಹಳ ಹತ್ತಿರ. ರಸ್ತೆಯಲ್ಲಿಯೇ ಬಂದರೆ ಸುಮಾರಾಗಿ 1 ಕಿಲೋಮೀಟರ್ನಷ್ಟು ದೂರವಿತ್ತು. ಪತಿ ಪತ್ನಿ ಇಬ್ಬರು ಹಳ್ಳಿ ದಾಟಲು ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡು ದಾಟಿದರು. ಅಲ್ಲಿ ಸಾಕಷ್ಟು ಗಿಡಗಂಟಿಗಳು ಪೊದೆಗಳು ಇದ್ದವು. ಆ ಸ್ಥಳದಲ್ಲಿ ಒಂದು ವಿರುದ್ಧ ಶಕ್ತಿ ತರಂಗ ಇರುವುದು ಇಬ್ಬರಿಗೂ ಅನುಭವಕ್ಕೆ ಬಂದಿತು. ರಸ್ತೆಯಲ್ಲೇ ಬಳಸಿಕೊಂಡು ಬಂದಿದ್ದರೂ ಪರವಾಗಿರಲಿಲ್ಲ. ಈ ಜಾಗದಲ್ಲಿ ನಾವು ಹಳಿ ದಾಟಬಾರದಿತ್ತು ಎಂಬ ಉದ್ಗಾರ ಇಬ್ಬರ ಬಾಯಿಯಿಂದಲೂ ಏಕಕಾಲಕ್ಕೆ ಹೊರಹೊಮ್ಮಿತ್ತು. ಆ ಜಾಗಕ್ಕೆ ಸನಿಹದಲ್ಲಿದ್ದ ತಮ್ಮ ಪರಿಚಿತರ ಒಂದು ಹಳೆ ಮನೆಗೆ ಹೋಗಿ ಒಳಗೆ ಕೂರುತ್ತಿದ್ದಂತೆ ಮತ್ತೆ ವಿರೋಧಿ ಶಕ್ತಿ ತರಂಗದ ಅನುಭವವಾಯಿತು. ಪತಿ ಪತ್ನಿ ಇಬ್ಬರು ಪರಸ್ಪರ ಮುಖ ನೋಡಿಕೊಂಡರು. ಆ ಮನೆಯವರು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ದೆವು, ಪ್ರಸಾದ ತೆಗೆದುಕೊಳ್ಳಿ
ಇಲ್ಲಿಯೇ ತಿನ್ನಿ ಎಂದು ಕೊಟ್ಟರು. ಇಬ್ಬರು ಪ್ರಸಾದ ಸೇವಿಸಿದರು. ನಂತರ ಕೆಲಸ ಮುಂದುವರಿಸಲಾಗದೆ ಬಸ್ ನಿಲ್ದಾಣಕ್ಕೆ ಬಂದು ಊರಿಗೆ ವಾಪಸ್ಸಾದರು. ಮರುದಿನ ಈಕೆಗೆ ವಿಚಿತ್ರ ಅನುಭವ. ಊಟ ತಿಂಡಿ ಬೇಕಿಲ್ಲ, ಸರಿಯಾಗಿ ನಿದ್ರೆ ಇಲ್ಲ. ದಿಢೀರನೆ ಎದ್ದು ಕೂರುವಳು, ಮತ್ತೆ ಮಲಗುವಳು. ಸುಸ್ತು, ಸಂಕಟ. ವೈದ್ಯರ ಬಳಿಗೆ ಹೋದರೆ ನಿಮಗೆ ಏನೂ ಆಗಿಲ್ಲ, ಚಿಂತಿಸಬೇಡಿ ಎಂದು ಕೆಲವು ಮಾತ್ರೆಗಳನ್ನು ಕೊಟ್ಟರು. ಸೇವಿಸಿದರೂ ಪ್ರಯೋಜನವಾಗಲಿಲ್ಲ. ಪಟಪಟನೆ ಹರಳು ಹುರಿದಂತೆ ಮಾತನಾಡುತ್ತಿದ್ದ ಆಕೆ ಮೌನಕ್ಕೆ ಶರಣಾಗಿದ್ದಳು. ಬೆರಗು ಬೆರಗಾಗಿ ಎಲ್ಲವನ್ನೂ ನೋಡುವಳು. ಈಕೆಯ ಪತಿಯು ಗುರುನಾಥರ ಭಕ್ತನಾಗಿದ್ದ. ಆತನು ಪತ್ನಿಯ ಸ್ಥಿತಿಯನ್ನು ನೋಡಿ ಕಂಗಾಲಾದ. ಆ ದಿನ ರಾತ್ರಿ ಮಲಗುವ ಮುನ್ನ ಶ್ರೀ ಗುರುನಾಥರ ಭಾವಚಿತ್ರಕ್ಕೆ ನಮಸ್ಕರಿಸಿ, ಗುರುಗಳೇ, ನನ್ನ ಪತ್ನಿಗೇಕೆ ಹೀಗಾಯಿತು? ಅವಳನ್ನು ಸಂಕಟದಿಂದ ಪಾರು ಮಾಡಿ ಎಂದು ಮೊರೆಯಿಟ್ಟು ಪ್ರಾರ್ಥಿಸಿದ. ನಿದ್ರೆ ಬಂದ ಸ್ವಲ್ಪ ಸಮಯದಲ್ಲಿಯೇ ಸ್ವಪ್ನದಲ್ಲಿ ಶ್ರೀ ಗುರುನಾಥರು ಪ್ರತ್ಯಕ್ಷರಾದರು. ಏನು ಯೋಚನೆ ಮಾಡ್ತಿದ್ದೀಯಾ ಅಯ್ಯ, ಕಡ್ಡಿ ಮುರಿ ಎಂದರು. ಗುರುಗಳೇ, ನನಗೆ ಅರ್ಥವಾಗಲಿಲ್ಲ. ಏನು ಮಾಡಬೇಕೋ ದಯವಿಟ್ಟು ವಿವರಿಸಿ ಹೇಳಿ ಎಂದ. ಅದು ಸುಲಭ ಕಣಯ್ಯ, ಒಂದು ಕಡ್ಡಿ ತೆಗೆದುಕೋ, ಅವಳ ಮುಂದೆ ಅದನ್ನು 3 ಸಲ ಮುರಿದು ಎಸೆದು ಬಿಡು ಎಂದರು. ಉಪಕೃತ ಭಾವದಿಂದ ಈತ ಕೈಮುಗಿದ. ಗುರುಗಳು ಅದೃಶ್ಯರಾಗಿದ್ದರು. ಈತನು ಒಮ್ಮೆಲೆ ಎದ್ದು ಕುಳಿತ. ತಾನು ಕಂಡದ್ದು ಕನಸೋ ನಿಜವೋ ಎಂಬ ಅಚ್ಚರಿ ಒಂದೆಡೆ. ಏನಾದರಾಗಲಿ ಗುರುಗಳು ಹೇಳಿದಂತೆ ಮಾಡಿದರೆ ಸರಿ ಎಂಬ ಸಮಾಧಾನ ಮತ್ತೊಂದೆಡೆ. ಮರುದಿನ ಈತ ಗುರುಗಳು ಹೇಳಿದಂತೆಯೇ ಮಾಡಿದ. ಪತ್ನಿಯು ಅಸ್ವಸ್ಥತೆಯಿಂದ ಶೀಘ್ರವೇ ಗುಣಮುಖಳಾಗಿ ಎಂದಿನಂತೆ ಕರ್ತವ್ಯ ನಿರ್ವಹಿಸತೊಡಗಿದಳು. ಗುರು ಕಾರುಣ್ಯಕ್ಕೆ ಮಿತಿಯುಂಟೆ? ಕೆಲವೊಮ್ಮೆ ಜನ್ಮಾಂತರದ ಕರ್ಮಫಲವಾದ ದೇಹ ಪ್ರಾರಬ್ಧವನ್ನು ಸ್ವಲ್ಪವಾದರೂ ಅನುಭವಿಸಲೇಬೇಕು. ಗುರುಕೃಪೆ ಇದ್ದಾಗ ಇದರ ತೀವ್ರತೆ, ತಾಪ ಕಡಿಮೆಯಾಗುವುದು. ಲೋಕದಲ್ಲಿ ದುಷ್ಟಶಕ್ತಿ, ದೈವಿ ಶಕ್ತಿ ಎರಡೂ ಇದ್ದೇ ಇದೆ. ಅವಧೂತರು ದುಷ್ಟಶಕ್ತಿ ಸಂಚಾರವನ್ನು ತತ್ಕ್ಷಣವೇ ಗುರುತಿಸಿ ತಮ್ಮ ದಿವ್ಯ ಶಕ್ತಿಯಿಂದ ಅದನ್ನು ಬಗ್ಗುಬಡಿಯುವರು. ಸಜ್ಜನರನ್ನು ರಕ್ಷಿಸುವರು. ಭಗವಂತನ ಪ್ರತ್ಯಕ್ಷ ರೂಪವೇ ಗುರುರೂಪ. ಅಂತಹ ವರೆಣ್ಯ ಗುರುಗಳ ದರ್ಶನ, ಸ್ಪರ್ಶನ, ಅನುಗ್ರಹ ಪಡೆದವರೇ ನಿಜಕ್ಕೂ ಮಹಾಭಾಗ್ಯವಂತರು. ಶ್ರೀ ಗುರುಗಳನ್ನು ಒಮ್ಮೆಯೂ ದರ್ಶನ ಮಾಡಲಾಗಲಿಲ್ಲವಲ್ಲ ಎಂದು ಪರಿತಪಿಸಿದ ಶಿಕ್ಷಕಿಗೆ ಮತ್ತೊಬ್ಬ ಅವಧೂತರ ರೂಪದಲ್ಲಿ ಶ್ರೀ ಗುರುಗಳು ದರ್ಶನವಿತ್ತರು. ಈ ಪ್ರಸಂಗ ಹೀಗಿದೆಯಪ್ಪ. ಅವಧೂತರು ಪರಬ್ರಹ್ಮ ಭಾವದಲ್ಲಿರುವುದರಿಂದ ಅವರ ಪರಿಶುದ್ಧ ಅಂತಃಕರಣವು ಭಗವಂತನ ಅಂತಃಕರಣವೇ ಆಗಿರುತ್ತದೆ. ಅದು ಯಾವ ವಿಸ್ಮಯಗಳನ್ನಾದರೂ ಸೃಷ್ಟಿಸಿಬಿಡುತ್ತದೆ. ಅವರು ದೇಹದಲ್ಲಿದ್ದರೂ ದೇಹಾತೀತರಾಗಿದ್ದರೂ ತಮ್ಮ ಭಕ್ತರ ತಳಮಳವನ್ನು ಅರಿಯಲು ಸಮರ್ಥರಾಗಿರುತ್ತಾರೆ. ದೂರದ ಜಿಲ್ಲಾ ಕೇಂದ್ರದಲ್ಲಿ ಶಿಕ್ಷಕಿಯಾಗಿದ್ದ ಓರ್ವರು ಶ್ರೀ ಗುರುನಾಥರ ಬಗೆಗೆ ಅಪಾರವಾದ ಶ್ರದ್ಧಾಭಕ್ತಿಯನ್ನು ಹೊಂದಿದ್ದರು. ನಾನಾ ಕಾರಣಗಳಿಂದ ಅವರಿಗೆ ಶ್ರೀ ಗುರುಕ್ಷೇತ್ರಕ್ಕೆ ಬಂದು ಗುರುಗಳ ದರ್ಶನ ಮಾಡಲು ಅವಕಾಶವಾಗಲಿಲ್ಲ. ಶ್ರೀ ಗುರುನಾಥರು ದೇಹ ಬಿಟ್ಟ ವಿಷಯ ತಿಳಿದು ಅವರಿಗೆ ಬಹಳ ದುಃಖವಾಯಿತು. ನಿಮ್ಮನ್ನು ನೋಡಲು ಆಗಲಿಲ್ಲವಲ್ಲ ಗುರುಗಳೇ, ನನಗೆ ಆ ಭಾಗ್ಯ ಸಿಗಲಿಲ್ಲವಲ್ಲ ಎಂದು ಪರಿತಪಿಸಿದರು. ಮತ್ತಾರೋ ಒಬ್ಬ ಭಕ್ತರ ಕಡೆಯಿಂದ ಅವರಿಗೆ ಶ್ರೀ ಗುರುನಾಥರ ಭಾವಚಿತ್ರ ಲಭಿಸಿತು. ಅದನ್ನು ಯಥೋಚಿತ ಸ್ಥಾನದಲ್ಲಿರಿಸಿ ನಿತ್ಯವೂ ಪೂಜಾ ವಿಧಿಗಳನ್ನು ಸಲ್ಲಿಸುತ್ತಿದ್ದರು. ಭಾವಚಿತ್ರದ ಮುಂದೆ ನಂದಾದೀಪ ಬೆಳಗುವಂತೆ ಮಾಡಿದರು. ಅದೊಂದು ದಿನ ಈಕೆ ಒಬ್ಬರೇ ಮನೆಯಲ್ಲಿ ಇದ್ದರು.
ಶ್ರೀ ಗುರುಗಳ ಭಾವಚಿತ್ರವನ್ನು ನೋಡುತ್ತಾ, ನಿಮ್ಮ ದರ್ಶನ ಭಾಗ್ಯ ನನಗೆ ಆಗಲಿಲ್ಲವಲ್ಲ ಎಂದು ಅನುತಪ್ತರಾಗಿ ಕಂಬನಿಯ ಧಾರೆ ಹರಿಸಿದರು. ನಂತರ ತಮಗೆ ತಾವೇ ಸಮಾಧಾನ ಮಾಡಿಕೊಂಡರು. ಸ್ವಲ್ಪ ದಿನ ಕಳೆಯಿತು. ಆ ಶಿಕ್ಷಕಿ ಬಾಣಾವರಕ್ಕೆ ಹೋಗಿ ಅಲ್ಲಿ ಶ್ರೀಕೃಷ್ಣ ಯೋಗೇಶ್ವರ ಗುರುವರಿಯರ ವೇದಿಕೆ ಎದುರಿನಲ್ಲಿ ಇರುವ ಶ್ರೀ ಗುರುಗಳ ಸ್ಮೃತಿ ಮಂದಿರದಲ್ಲಿ ಬಹಳ ಹೊತ್ತು ಭಾವ ಪರವಶತೆಯಿಂದ ಕುಳಿತು ಎದ್ದು ಹೊರಬಂದರು. ಅಲ್ಲೊಂದು ಅಚ್ಚರಿ ನಡೆಯಿತು. ನಾಡಿನಲ್ಲಿ ಈಗಾಗಲೇ ಬಹಳ ಪ್ರಸಿದ್ಧಿ ಪಡೆದಿರುವ ಯುವ ಅವಧೂತರೊಬ್ಬರು ಇದೇ ವೇದಿಕೆಯ ದರ್ಶನ ಮಾಡಿ ವಾಪಸ್ಸು ಹೊರಡಲು ತಮ್ಮ ಕಾರ್ನ ಬಳಿಗೆ ಬಂದರು. ಅವರನ್ನು ಬಲ್ಲ ಅನೇಕ ಭಕ್ತರು ಅವರಿಗೆ ನಮಸ್ಕರಿಸಿ ತಮ್ಮ ಶ್ರದ್ಧಾಭಕ್ತಿಯನ್ನು ಸಮರ್ಪಣೆ ಮಾಡಿದರು. ನಂತರ ಆ ಅವಧೂತರು ಕಾರ್ ಹತ್ತಿ ಕುಳಿತರು. ನಂತರ ಒಮ್ಮೆಲೆ ಸ್ಮೃತಿ ಮಂದಿರದ ಹೊರಗೆ ಇದ್ದ ಆ ಶಿಕ್ಷಕಿಯತ್ತ ನೋಡಿದರು. ಮರುಕ್ಷಣವೇ ಕಾರ್ನಿಂದ ಇಳಿದು ಇವರಿದ್ದಲ್ಲಿಗೆ ಬಂದು ಒಂದು ಬಾಳೆಹಣ್ಣು ನೀಡಿ ಆಶೀರ್ವದಿಸಿ ಮತ್ತೆ ಕಾರ್ ಹತ್ತಿ ಕುಳಿತರು. ಕಾರು ನಿಧಾನವಾಗಿ ಚಲಿಸುತ್ತಾ ಮರೆಯಾಯಿತು. ಇವರು ಕಾರು ಹೋದ ದಿಕ್ಕಿನತ್ತಲೇ ನೋಡುತ್ತಾ ಧನ್ಯತಾಭಾವ ತಾಳಿದರು. ಗುರುದರ್ಶನದ ಫಲವಾಗಿ ಇವರ ಕಣ್ಣುಗಳಿಂದ ಆನಂದ ಬಾಷ್ಪ ಉರುಳಿತು. ಈ ಪ್ರಸಂಗದಲ್ಲಿ ಶ್ರೀ ಗುರುಗಳು ಅವಧೂತ ಭಾವವು ಒಂದೇ ಹೊರತು ಎರಡಲ್ಲ. ಯಾವ ಭಕ್ತರು ತಮಗಾಗಿ ಹಂಬಲಿಸುತ್ತಾರೋ ಅವರ ಬಳಿಗೆ ಯಾವ ರೂಪದಲ್ಲಾದರೂ ಬರುವೆನು ಎಂಬುದನ್ನು ಭಕ್ತರಿಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ. ಗುರುವು ವಾಕ್ಯ ಪ್ರಮಾಣವೇ ಹೊರತು ದೇಹ ಪ್ರಮಾಣವಲ್ಲ ಎಂಬ ಶ್ರೀ ಗುರುನಾಥರ ವಾಣಿಯನ್ನು ನಾವು ಮತ್ತೆ ಮತ್ತೆ ಸ್ಮರಿಸಿ ಕೃತಾರ್ಥರಾಗಬೇಕು ಎಂದು ಪರಿವ್ರಾಜಕರು ಭಾವಪೂರ್ಣವಾಗಿ ನುಡಿದರು. ಇಲ್ಲಿಗೆ 48ನೆಯ ಅಧ್ಯಾಯವು ಮುಗಿಯಿತು. ಜೈ ಗುರುದೇವ ದತ್ತ.